ತಿಳಿಸಿಕೊಟ್ಟಿದ್ದಾರೆ. ಈ ಕಾರ್ಯಕ್ರಮ ನಿಮಗೆ ಇಷ್ಟವಾಯಿತು ಅಂತ ಭಾವಿಸ್ತೀನಿ. ಮತ್ತೆ ನಿಮ್ಮ ಭವಿಷ್ಯ ಕಾರ್ಯಕ್ರಮದಲ್ಲಿ ಮತ್ತೆ ಭಾನುವಾರ ನಿಮ್ಮನ್ನೆಲ್ಲ ಭೇಟಿ ಮಾಡ್ತೀನಿ. ಅಲ್ಲಿವರೆಗೆ ನಮಸ್ಕಾರ. ಎರಡನೇ ಬಾರಿ ಸುನಿತಾ ವಿಲಿಯಮ್ಸ್ ಬಾಹ್ಯಾಕಾಶಯಾನ. ಕಜಕಿಸ್ತಾನದಿಂದ ನಭೋಮಂಡಲಕ್ಕೆ ಪಯಣ. ನವೆಂಬರ್ ತನಕ ಅಲ್ಲೇ ಉಳಿಯಲು ದಿಟ್ಟ ನಾರಿ ಪಣ. ನೆಲಮಂಗಲದ ಬಾಲಕನ ಕಿಡ್ನಾಪ್ ಸುಖಾಂತ್ಯ. ಇಬ್ಬರು ಅಪಹರಣಕಾರರ ಬಂಧನ. ಮಾದನಾಯಕನಹಳ್ಳಿ ಪೊಲೀಸರ ಯಶಸ್ವಿ ಕಾರ್ಯಾಚರಣೆ. ಬಾದಾಮಿ ಐತಿಹಾಸಿಕ ತಾಣದಲ್ಲಿ ಕುಚ್ಚಿ ದೇವಸ್ಥಾನದ ಬಾಗಿಲಲ್ಲೇ ಕಾಮಕೇಳಿ. ಕಾಡು ಪ್ರಾಣಿಗಳಿಗಿಂತಲೂ ಕೀಳು ಈ ಬಿಕನಾಸಿ ರೊಮ್ಯಾನ್ಸ್. ಬಿಜೆಪಿ ರಾಜ್ಯಾಧ್ಯಕ್ಷ ಆಯ್ಕೆ ಪ್ರಕ್ರಿಯೆಗೆ ಚಾಲನೆ. ಡಿವಿಎಸ್ ನಳಿನ್ ಕುಮಾರ್ ಕಟೀಲು ನಡುವೆ ಪೈಪೋಟಿ. ಮಧ್ಯಾಹ್ನದ ವೇಳೆಗೆ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳ ಘೋಷಣೆ. ಎರ್ರಾಬಿರ್ರಿ ಕಾರ್ ಸವಾರಿ. ನಗರದ ಬೀದಿಯಲ್ಲಿ ಡಿಕ್ಕಿ ಹೊಡೆದು ಪರಾರಿ. ನ್ಯೂ ಜೆರ್ಸಿ ನಗರದಲ್ಲಿ ಅಪಘಾತ ಕ್ಯಾಮೆರಾದಲ್ಲಿ ಸೆರೆ. ಈಗ ಕಲಬೆರಕೆ ರಹಸ್ಯ ವಿಶೇಷ ಕಾರ್ಯಕ್ರಮ ಪ್ರಸಾರವಾಗುತ್ತೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಬಿಸ್ಕ್ಫಾರ್ಮ್ ಬಿಸ್ಕೆಟ್ಸ್. ಹಂಚಲು ಮನಸ್ಸೇ ಬರಲ್ಲ. Pleasure, the 100cc Light & Zippy scooter. Hero. iPan Pizza. Pizza Hut Delivery ಪ್ರಸ್ತುತಪಡಿಸುತ್ತಿದೆ iPan Pizza. Access, better connections, better jobs. Log on to monster.com. Find better. Inspired by Intel, perfected by HP. ಕೆಂಟ್ ನೀಡುತ್ತೆ ಜಗತ್ತಿನ ಎಲ್ಲಕ್ಕಿಂತ ಶುದ್ಧ ನೀರು. ಹೂವಿನಂಥ ಇಡ್ಲಿ. ಹೆವೆನ್ಸ್ ಮಿಕ್ಸರ್ ಗ್ರೈಂಡರ್. ಅಗರ್ಬತ್ತು ಶಾರ್ವರ್ ಕೂಡ. ಹಾರ್ಲಿಕ್ಸ್ ಯಾವಾಗ್ಲೂ. ನಾನು ಸೆನ್ಸೊಡೈನ್ ಟೂತ್ ಪೇಸ್ಟ್ ಅನ್ನು ಸೂಚಿಸ್ತೇನೆ. ದೀರ್ಘಕಾಲೀನ ಪರಿಹಾರ ಪಡೆಯಬಹುದು ಸೆನ್ಸಿಟಿವಿಟಿಯಿಂದ. ಕಲಬೆರಕೆ ರಹಸ್ಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ರಹಮಾನ್. ನಮ್ಮ ದಿನನಿತ್ಯದ ಜೀವನದಲ್ಲಿ ನಾವು ಸಾಕಷ್ಟು ವಸ್ತುಗಳನ್ನು ಬಳಸ್ತೀವಿ. ಆದರೆ ಇದರಲ್ಲಿ ಎಷ್ಟು ವಸ್ತುಗಳಲ್ಲಿ ಕಲಬೆರಕೆ ಇರುತ್ತೆ ಅನ್ನೋದು ನಿಮಗೆ ಗೊತ್ತಾ? ನಿಮಗೆ ಗೊತ್ತಿಲ್ಲದಾಗೆ ಎಷ್ಟೋ ವಿಷಕಾರಕ ಅಂಶಗಳು ನಿಮ್ಮ ದೇಹ ಸೇರ್ತಾ ಇವೆ. ಈ ರೀತಿ ಸೇರುವಂತಹ ಒಂದು ವಿಷಕಾರಕ ಅಂಶಗಳಿಂದಾಗಿ ನಿಮ್ಮ ದೇಹದ ಸ್ಥಿತಿ ಹಾಗೆ ನಿಮ್ಮ ಆರೋಗ್ಯ ಸ್ಥಿತಿ ಹದಗೆಡುತ್ತೆ ಅಂತ ಬಹುಶಃ ನಾನು ಸಪ್ರೇಟಾಗಿ ಹೇಳಬೇಕಾಗಿಲ್ಲ ಅಂತ ಅನ್ಸುತ್ತೆ. ಹಾಗಾದರೆ ಇದನ್ನು ಪತ್ತೆ ಹಚ್ಚೋದಾದರೂ ಹೇಗೆ? ಯಾಕಂದರೆ ಎಲ್ಲರೂ ಕೂಡ ಲ್ಯಾಬ್ಗೆ ಹೋಗಿ ಟೆಸ್ಟ್ ಮಾಡಿಸ್ಕೊಳ್ಳೋದಕ್ಕಾಗೋದಿಲ್ಲ. ಮನೇಲೇ ಇದನ್ನು ಟೆಸ್ಟ್ ಮಾಡಿಸ್ಬೋದಾ ಅನ್ನುವಂಥ ಒಂದು ಪ್ರಶ್ನೆ ಬಹುಶಃ ನಿಮ್ಮಲ್ಲಿ ಕಾಡ್ತಾ ಇರ್ಬೋದು. ಈ ಪ್ರಶ್ನೆಗೆ ಇವತ್ತು ನಾವು ನಿಮಗೆ ಉತ್ತರವನ್ನು ಕೊಡ್ತಾ ಇದ್ದೀವಿ. ಯಾಕಂದರೆ ಗ್ರಾಹಕರನ್ನು ಎಚ್ಚರಿಸಬೇಕು ಅಂತ ಹೇಳಿನೇ ತಮ್ಮ ಜೀವನವನ್ನೇ ಮುಡುಪಾಗಿಟ್ಟಿರುವಂತಹ ಗ್ರಾಹಕ ರತ್ನ CV ನಾಗರಾಜ್ ಅವರು ನಮ್ಮ ಜೊತೆಗಿರ್ತಾರೆ. ಅವರು ನಿಮಗೆ ಈಸಿಯಾಗಿ ಯಾವ ರೀತಿ ಕಲಬೆರಕೆಯನ್ನ ಕಂಡುಹಿಡಿಬಹುದು ಅಂತ ಹೇಳ್ಕೊಡ್ತಾರೆ ನಮ್ಮ ಈ ವಿಶೇಷ ಕಾರ್ಯಕ್ರಮದಲ್ಲಿ. ಇದೇ ಇವತ್ತಿನ ವಿಶೇಷ ಕಲಬೆರಕೆ ರಹಸ್ಯ. ನಮ್ಮ ಈ ವಿಶೇಷ ಕಾರ್ಯಕ್ರಮದಲ್ಲಿ ಗ್ರಾಹಕ ರತ್ನ CV ನಾಗರಾಜ್ ಅವರಿದ್ದಾರೆ. ನಮಸ್ತೆ ಸರ್. ನಮಸ್ಕಾರ. ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ. ನಮಸ್ಕಾರ. ಇವತ್ತಿನ ಒಂದು ಎಪಿಸೋಡ್ ಎಲ್ಲರೂ ಕೂಡ ನೋಡಲೇಬೇಕಾಗಿರುವಂಥದ್ದು. ನಾವು ಸಾಕಷ್ಟು ಬಾರಿ ಮಾತಾಡ್ತಾ ಇರ್ತೀವಿ ಸರ್, ಕಲಬೆರಕೆ ಇದೆ, ಆಹಾರ ಪದಾರ್ಥಗಳಲ್ಲಿ ಕಲಬೆರಕೆ ಇದೆ, ಬಟ್ ಯಾರಿಗೂ ಕೂಡ ಗೊತ್ತಾಗೋದಿಲ್ಲ. ಗೊತ್ತಿದ್ರೂ ಕೂಡ ಅನಿವಾರ್ಯವಾಗಿ ನಾವು ಅದನ್ನು ಸೇವಿಸ್ತಾ ಹೋಗ್ತಾ ಇರ್ತೀವಿ. ನಿಮಗೆ ಹೇಗೆ ಇದರಲ್ಲಿ ಇಂಟ್ರೆಸ್ಟ್ ಬಂತು? ಯಾಕೆ ಗ್ರಾಹಕರನ್ನು ಎಚ್ಚರಿಸಬೇಕು ಅನ್ನುವಂಥದ್ರ ಬಗ್ಗೆ ನೀವು ಒಲವನ್ನು ತೆಗೆದುಕೊಂಡ್ರಿ? ಅಲ್ಲ, ಇದಕ್ಕೆ ಒಂದು ಹಿನ್ನೆಲೆ ಇದೆ. 1970ರಲ್ಲಿ ನಾನು ಮದ್ರಾಸ್ನಲ್ಲಿದ್ದಾಗ ನನ್ನ ಮಗಳು, ಈಗಳು HM, 2 ಹೆಣ್ಮಕ್ಳಿದ್ದಾರೆ, ಅವಳು 4 ವರ್ಷ ಆಗಿದ್ದಾಗ ಜ್ವರ ಬಂತು. ಪಕ್ಕದಲ್ಲಿ ಚಿಲ್ಡ್ರನ್ಸ್ ಪ್ಲೇಸಿಂದ ಕರೆದುಬಿಟ್ಟು ಹೇಳಿದೆ, ಏನು ಜ್ವರ ಇಲ್ಲ, ನೀವು ಪರವಾಗಿಲ್ಲ ಹೋಗ್ಬೋದು, ಊರು ನಮ್ಮ ಕಾನ್ಫರೆನ್ಸ್ ಇತ್ತು ನಾಗ್ಪುರಿಗೆ, ಹೊರಡಬೇಕಾಗಿತ್ತು, ನೀವು ಹೋಗ್ಬೋದು ಅಂತ ಹೇಳಿಬಿಟ್ರು. ಸರಿ, ನಾನು ಧೈರ್ಯವಾಗಿ ಬಂದೆ. ನೇನು ಗ್ರ್ಯಾಂಡ್ ಟ್ರಂಕ್ ಎಕ್ಸ್ಪ್ರೆಸ್ ನಾಗ್ಪುರ್ ಹತ್ತಬೇಕು, ಅಷ್ಟೊಳಗೆ ಪಕ್ಕದ ಮನೆಯವರು ಟ್ಯಾಕ್ಸಿಲಿ ಬಂದುಬಿಟ್ಟು, ಸರ್ ಮಗು ಹೆಂಗೆಂಗೋ ಆಡ್ತಿದೆ, ಏನೋ ಆಗ್ತಿದೆ ಹಾಗೆ ಅಂತ ಅಷ್ಟು ಮಾಡಿಬಿಟ್ರು. ಅವಾಗೆಲ್ಲ ಈ ಮೊಬೈಲ್ ಇರಲಿವಲ್ಲ, ಸೊ ಲೈಟ್ನಿಂಗ್ ಕಾಲ್ ತೊಗೊಂಡು ನಾಗ್ಪುರಲ್ಲಿ ಕ್ಯಾನ್ಸಲ್ ಮಾಡ್ಕೊಂಡು ನಾನು ಮನೆಗೆ ವಾಪಸ್ ಬಂದಾಗ ನನ್ನ ಮಗಳು ಕಂಡುಬಿಟ್ಟು ಆಲ್ಮೋಸ್ಟ್ ಡೆಡ್ ಹಂಗಾಗೋಗ್ಬಿಟ್ಟಿತ್ತು. ತಕ್ಷಣ ಡಾಕ್ಟ್ರನ್ನ ಕರೆದು ಮಾಡಿದ್ರೆ ಏನು ಅಂತ ಹೇಳಿದ್ರು. ಆಗ ಔಷಧಿ ತೊಗೊಂಡು ಬನ್ನಿ, ನೀವು ಕೊಟ್ಟರು ಮಗುನಂದ ಟೆಟ್ರಾಸೈಕ್ಲಿನ್ ಅಂತ ಔಷಧಿ ಕೊಟ್ಟಿದ್ರು. ಆ ಟೆಟ್ರಾಸೈಕ್ಲಿನ್ ನೋಡಿದಾಗ ಇದು ರಶೀತಿ ಇಲ್ಲಿ ಅಂತ ಕೇಳಿದ್ರು. ನನ್ನ ಮಿಸಸ್ಸು ಎಜುಕೇಟೆಡ್ ಆದರೂ ಸಹಿತ ಔಷಧಿ ತೊಗೊಂಡು ಬಂದರೆ ಹೊತ್ತು ದುಡ್ಡು ಕೊಟ್ಟು ರಶೀದಿ ತೊಗೊಳ್ಳಿಲ್ಲ. ಸರಿ, ಯಾವುದಕ್ಕೂ ಅದನ್ನು ತಕ್ಷಣ ಬೇರೆ ಒಂದು ರಸೀದಿ ತೊಗೊಂಡು ಔಷಧಿ ಕೊಟ್ಟಾಯಿತು. ಆ ಸ್ಯಾಂಪಲ್ ನಾನು ಮದ್ರಾಸಲ್ಲಿ ಗಿಂಡಿ ಇನ್ಸ್ಟಿಟ್ಯೂಟಲ್ಲಿ ಟೆಸ್ಟ್ ಮಾಡಿದಾಗ ಅದು ಬರೀ ಶುಗರ್ ಸಿರಪ್ಪು ವಿತ್ ಟರ್ಮರಿಕ್ ಹಾಕಿ ಮಾಡಿದ್ದು, ಶುಗರ್ ಸ್ಪಿಲ್ಲ. ಸೊ ನಾಳೆ ಅಕಸ್ಮಾತು ನಾನು ಬರದೇ ಹೋಗಿದ್ದಿದ್ರೆ ಇವತ್ತು ನಾನು ನಿಮ್ಮ ಮುಂದೆ ಇರೋಕ್ಕಾಗ್ತಾ ಇರಲಿಲ್ಲ. ನನ್ನ ಮಗಳಿಗೆ ಹೀಗಾದ್ಮೇಲೆ ಸಾವಿರಾರು ಜನಕ್ಕೆ ಹಿಂಗೆ ಆಗ್ಬೋದಲ್ವ.
ಸೊ ಇದನ್ನು ಹೇಗಾರ ಜನರಿಗೆ ಜಾಗೃತಿ ಉಂಟು ಮಾಡಬೇಕು, ಎಚ್ಚರಿಕೆ ಮಾಡೋ ದೃಷ್ಟಿಯಲ್ಲಿ 1970ರಿಂದ ಈ ಗ್ರಾಹಕ ಚಳವಳಿಗೆ ಧುಮುಕಿದ್ದೀನಿ. ಓಕೆ, ಎಲ್ಲೆಲ್ಲಿ ವರ್ಕ್ ಮಾಡಿದ್ದೀರಾ ನಾಗರಾಜ್ ಅವರು ನೀವು? ನಾನು 35 ವರ್ಷ ಸರ್ವೀಸಲ್ಲಿ 13 ಸ್ಟೇಟಲ್ಲಿ ಕೆಲಸ ಮಾಡಿದ್ದೀನಿ. ಬಾಂಬೆ, ಡೆಲ್ಲಿ, ಕಲ್ಕಟ್ಟ, ಮಡ್ರಾಸ್, ಅಹಮದಾಬಾದ್, ಹೈದರಾಬಾದ್, ಕುಪ್ಪಮ್ಮು. ಸಾವಿರಾರು ಶೋಗಳನ್ನು ಕೂಡ ಕೊಟ್ಟಿರ್ಬೋದು ನೀವು ಡೆಮಾನ್ಸ್ಟ್ರೇಷನ್. ಇದುವರೆಗೂ ಇವತ್ತಿನ ಕಾರ್ಯಕ್ರಮ 2106ನೇ ಕಾರ್ಯಕ್ರಮ. ಓಕೆ, ಅದಿಷ್ಟೆಲ್ಲ ಕಾರ್ಯಕ್ರಮ ಕೊಟ್ಟರು ನನಗೆ ನಿಮ್ಗೆ ಹೇಳೋಕ್ಕೆ ಸಂಕೋಚ ಆಗುತ್ತೆ ಮತ್ತು ಬೇಜಾರು ಆಗ್ತದೆ. ಯಾಕೆಂದರೆ ಒಬ್ಬ ಮನುಷ್ಯನನ್ನು ಅಳಿಸ್ಬೋದು, ಭಾಳ ಕೋಪ ಬರ್ಸ್ಬೋದು, ಭಾಳ ಕಷ್ಟಪಟ್ಟು ಒಂದೆರಡು ಜೋಕ್ನ ಇದು ಮಾಡಿ ಒಂದು ಸ್ವಲ್ಪ ನಗಿಸ್ಬೋದು, ಸ್ಮೈಲ್ ಮಾಡು ಅಂತ ಹೇಳ್ಬೋದು ಅಷ್ಟೇ. ಆದರೆ ತಿಳುವಳಿಕೆ ಬರ್ಸೋದ್ರಲ್ಲಿ ಮತ್ತು ಅವ್ರಿಗೆ ಜಾಗೃತಿ ಉಂಟು ಮಾಡೋದ್ರಲ್ಲಿ ನಮ್ಮ ಭಾರತ ದೇಶದಲ್ಲಿ ಅಷ್ಟು ಕಷ್ಟ ಸಾಧ್ಯ ಎಲ್ಲಿ ಪ್ರಪಂಚದಲ್ಲಿ ಎಲ್ಲೂ ಇಲ್ಲ. ಇದು ನನ್ನ 5.5 ದಶಕಗಳ ನನ್ನ ಭಾರತ ದೇಶ ನನ್ನ ಅನುಭವ ಹಂಚಿಕೊಳ್ತಾ ಇದ್ದೀನಿ. ಆದರೂ ನಾನು ನಿರಾಶಾವಾದಿ ಅಲ್ಲ, ಆಶಾವಾದಿ. ನಮ್ಮ ತಂದೆ ತೆಂಗಿನ ಗಿಡ ಹಾಕಿದ್ರು ಆ ಫಲ ಉಣ್ಲಿಲ್ಲ, ನಾನು ಫಲ ಉಣ್ತಾ ಇದ್ದೀನಿ. ಹಾಗೆ ನಾಳೆ ಯಾರೋ ಒಬ್ಬರು ನಿಮ್ಮಂಥ ಯುವಕರು ಯಾರು ಅದನ್ನು ತಗೊಂಡು ಈ ಕಾರ್ಯಕ್ರಮ ಮುಂದುವರ್ಸಿದ್ರೆ ಏನೋ ನಮ್ಮ ದೇಶ ಸ್ವಲ್ಪ ಆದರೂ ಕಮ್ಮಿ, ಈ ಕಲಬೆರಕೆ ಕಮ್ಮಿ ಆಗ್ಬೋದು ಅನ್ನೋ ಒಂದು ಆಶಾವಾದದಲ್ಲಿ ಈ ಕಾರ್ಯಕ್ರಮ ಹಂಚ್ಕೊಂಡು ಮಾಡ್ತಾನೇ ಇದ್ದೀನಿ. ಓಕೆ, ಇವತ್ತಿನ ನಮ್ಮ ಕಾರ್ಯಕ್ರಮದ ಮೇನ್ ಸಬ್ಜೆಕ್ಟಿಗೆ ನಾನು ಬರ್ತಾ ಇದ್ದೀನಿ. ಅಂದರೆ ಸಾಮಾನ್ಯವಾಗಿ ನಾವು ಮನೆಯಲ್ಲಿ ಏನು ಉಪಯೋಗಿಸ್ತೀವಿ ಕೆಲವೊಂದು ಆಹಾರ ಪದಾರ್ಥಗಳನ್ನು, ಅದೆಲ್ಲರೂ ಕೂಡ ಲ್ಯಾಬಲ್ಲಿ ಹೋಗಿ ಟೆಸ್ಟ್ ಮಾಡಿಸ್ಕೊಳ್ಳೋದಕ್ಕಾಗೋದಿಲ್ಲ. ಬಹುಶಃ ಎಲ್ರಿಗೂ ಕೂಡ ಅದನ್ನು ಅಫೋರ್ಡ್ ಮಾಡೋದಕ್ಕಾಗೋದಿಲ್ಲ. ಮನೇಲೆ ಅದಕ್ಕೆ ಸಿಂಪಲ್ ಟೆಸ್ಟ್ಗಳಲ್ಲಿ ಗೊತ್ತಾಗ್ಬೋದು. ಅಂದರೆ ಹೇಗೆ ಕಲಬೆರಕೆ ಇದೆ, ಏನು ಇದರಲ್ಲಿ ಅಡಕವಾಗಿದೆ, ಅದನ್ನು ಹೇಗೆ ಬೇರ್ಪಡಿಸ್ಬೋದು, ಅದೆಲ್ಲವೂ ಕೂಡ ಗೊತ್ತಾಗುತ್ತೆ. ಭಾಳ ಸುಲಭ. ಕೆಲವೇ ರಾಸಾಯನಿಕ, ಒಂದು 4ರಿಂದ 5 ರಾಸಾಯನಿಕಗಳನ್ನು, ಕೆಮಿಕಲ್ಸ್ನ ಉಪಯೋಗಿಸ್ಕೊಂಡು ಮನೆಯಲ್ಲಿಯೇ ನೀವೇ 75ರಿಂದ 80 ಭಾಗದಷ್ಟು ಕಲಬೆರಕೆನ ನೀವೇ ಮನೆಯಲ್ಲಿ ಮಾಡ್ಬೋದು. ನಿಮ್ಮ ಮಕ್ಕಳು ಮಾಡ್ಬೋದು, UKG LKG ಸ್ಟೂಡೆಂಟ್ಸ್ ಮಾಡ್ಬೋದು. ಇದು MSc ಯೂನಿವರ್ಸಿಟಿ ನಡೆಯೋದನ್ನು ಇದು ಮಕ್ಕಳ ಸ್ಟೇಜಿಗೆ ತಂದಿದ್ದೀನಿ. ಇದನ್ನು ಇಷ್ಟು ವರ್ಷ ಕಷ್ಟಪಟ್ಕೊಂಡು ಅಂದ್ಕೊಂಡು ಇದಕ್ಕೇನಾಗತ್ತಂದರೆ ನನಗೆ 2 ತೊಂದರೆಗಳಿದ್ದರಲ್ಲಿ. ಒಂದು ವರ್ತಕರದು, ಅಯ್ಯೋ ನಮ್ಮ ಕಲಬೆರಕೆ ಗುಟ್ಟೆಲ್ಲ ಗೊತ್ತಾಗ್ತಿದ್ದಿಲ್ಲ ಜನಗಳಿಗೆ, ನಮಗೆ ಲಾಭ ಆಗುತ್ತಂದು ಅವರೊಂದು ನನಗೆ ಥ್ರೆಟ್ನಿಂಗ್ ಕಾಲ್ಸು. ಇನ್ನೊಂದು ನಮ್ಮ ಸೈಂಟಿಸ್ಟ್ಗಳು, ಏನು ಸರ್ ಹಳ್ಳಿ, ನಂದು 2106ನೇ ಕಾರ್ಯಕ್ರಮದಲ್ಲಿ ಹಳ್ಳಿಗಳಲ್ಲೇ ನಾವು ಮಾಡಿರೋದು 600ಕ್ಕಿಂತ ಹೆಚ್ಚಿಗೆ ಹಳ್ಳಿಗಳ ಕಾರ್ಯಕ್ರಮ ನಡೀತಿರೋದು. ನಮ್ಮ ಸೈಂಟಿಸ್ಟ್ಗಳು ಏನು ರೀ ನಾಗರಾಜ್ ಆ್ಯಸಿಡ್ಗಳೆಲ್ಲ ತೊಗೊಂಡೋಗ್ತೀರಾ, ಅದೆಲ್ಲ ತೊಗೊಳ್ತೀರಾ, ಇದೆಲ್ಲ ತೊಗೊಂಡೋಗ್ತಿಲ್ಲ ಅಂದ್ಕೊಂಡು. ಆದ್ರೂ ಹೇಳಿದೆ, ಈ ಮನೇಲಿ ಗ್ಯಾಸ್ ಇಲ್ವಾ, ಗ್ಯಾಸ್ ಹೆಚ್ಚು ಎಕ್ಸ್ಪೋರ್ಟ್ ಆಗ್ತದೆ, ಎಷ್ಟು ಜನ ತೊಗೊಬಿಡ್ತೀರಿ ಆಕ್ಸಿಡೆಂಟ್ ಆಗ್ಬಿಟ್ಕೊಂಡು. ಆ್ಯಸಿಡ್ ಇತ್ತಲ್ಲ, ಒಂಚೂರು ಆ್ಯಸಿಡ್ ಬಿತ್ತಪ್ಪ, ಬಿದ್ದು ಏನಾಗುತ್ತೆ, ನೀರಲ್ಲಿ ತೊಳಿರಿ, ಹೊಟ್ಟೋಗೋದು. ಒಂಚೂರು ಗಿರೇ ಕಚ್ಕೊ ಆಗೋಲ್ಲ, ಇಂಜೆಕ್ಷನ್ ತೊಗೊಳ್ಳಲ್ಲ, ಅದಕ್ಕಿಂತ ಕಮ್ಮಿ ಆಗ್ತದೆ, ತಕ್ಷಣ ತೊಳಿರಿ. ಅದಕ್ಕೋಸ್ಕರ ಒಂದು ಗಾದೆ ಇದೆ, ಫಿಯರ್ ಆಫ್ ಡೇಂಜರ್ ಈಸ್ ಮೋರ್ ಡೇಂಜರಸ್ ಆ್ಯಂಡ್ ಆ್ಯಕ್ಚುಯಲ್ ಡೇಂಜರ್. ಅಪಾಯದ ಹೆದರಿಕೆನೇ ನಮಗೆ ಅಪಾಯ ತಂದೊಡ್ಡತ್ತೆ ಹೊರತು ಅಂದರೆ ಅಪಾಯ ಖಂಡಿತ ಹೆದರಲ್ಲ. ಇದು ನನ್ನ. ಓಕೆ ನಾಗರಾಜ್ ಅವರೇ, ಈಗ ಯಾವ ಟೆಸ್ಟ್ಗಳನ್ನು ಮಾಡ್ತಾ ಇದ್ರೆ, ಮೊದಲು ಯಾವ ಆಹಾರ ಪದಾರ್ಥದ ರಹಸ್ಯ ತಿಳಿಸ್ತಾ ಇದ್ರೆ? ಈಗ ಮೊದಲು ಬೆಣ್ಣೆ ತೊಗೊಳ್ತೀನಿ. ಈಗ 5 ಮಾದರಿಗಳನ್ನ ಬೆಣ್ಣೆ ನನಗೆ ತಂದು ಕೊಟ್ಟಿದ್ದಾರೆ. ಇವತ್ತಿನ ಕಾರ್ಯಕ್ರಮ ಇದೆ ಅಂತ ಹೇಳಿದಾಗ ತಂದು ಕೊಟ್ಟಿದ್ದಾರೆ. ಈಗ 5 ಬೆಣ್ಣೆನ ನಾನು ತೆಗೆದುಕೊಳ್ತೀನಿ. ಇದನ್ನು ಸಾಮಾನ್ಯವಾಗಿ ನಾವು ದಿನನಿತ್ಯ ಬಳಸುವಂತಹ ಒಂದು, ಹೌದು, ಪ್ರತಿಯೊಬ್ಬರು ಕೂಡ ಮನೆಯಲ್ಲಿ ಬೆಣ್ಣೆಯನ್ನು ಬಳಸ್ತಾರೆ. ಇದರಲ್ಲಿ ಕಲಬೆರಕೆ ಇದೆ ಅನ್ನುವಂಥದ್ದನ್ನು ನೀವು ಹೇಳ್ತಾ ಇದ್ರೆ. ಹೌದು, ಏನು ಕಲಬೆರಕೆ ಅನ್ನೋದು ಆಮೇಲೆ ಹೇಳ್ತೀನಿ. ಮೊದಲು ನೋಡ್ಬೇಡ, ನೋಡ್ಬಿಟ್ಟು ಒಂದು ಬೆಣ್ಣೆ ಆಯ್ತಲ್ವಾ, ಎಲ್ಲವೂ ಕೂಡ ನೋಡೋದಕ್ಕೆ ಒಂದೇ ರೀತಿ ಇದೆ, ನೋಡಿ ಗೊತ್ತಾಗೋದಿಲ್ವಲ್ಲ. ಇದು ನಿಮಗೆ ಹಿಂದಿನ ಕಾಲದಲ್ಲಿ ಕಲಬೆರಕೆ, ಈ ಕಲಬೆರಕೆ ಈಗಿಂದಲ್ಲ, ಎಲ್ಲ ಕಾಲದಿಂದನೂ ಇತ್ತೆ. ಚಾಣಕ್ಯ ಕಾಲ, ಚಂದ್ರಗುಪ್ತ ಕಾಲದಿಂದನೂ ಇದೆ. ಆದರೆ ಬರೀ ನೀರು ಇಂಥದ್ದು ಹಾಕ್ತಾ ಇದ್ರೆ ಹೊರತು, ಕಸ ಕಡ್ಡಿ ಹೊರತು ಅಂದರೆ ಜೀವಕ್ಕೆ ಅಪಾಯಕಾರಕ ಬಣ್ಣ ಹಾಕ್ತಾ ಇರಲಿಲ್ಲ, ತೊಂದರೆ ಕೊಡ್ತಾ ಇರಲಿಲ್ಲ. ಇವಾಗ ಇಲ್ಲಿ ನಾ ತೋರಿಸ್ತಾ ಇದ್ರೆ ನಿಮಗೆ ಹಿಡನ್ ಅಡಲ್ಟ್ರೇಷನ್, ಕಣ್ಣಿಗೆ ಕಾಣಲ್ಲ, ಪರೀಕ್ಷೆ ಮಾಡೋದು ಆಗೋದಿಲ್ಲ. ದೇಶ ಮುಂದುವರಿತಾ ಇರೋ ರೀತಿಯಲ್ಲಿ ಕಲಬೆರಕೆಯನ್ನು ಕೂಡ ತುಂಬಾನೇ ಮುಂದುವರೆದಿದೆ. ಅವ್ರು ಮುಂದುವರಿತಾರೆ ಸರ್, ನಾವು ಸೈಂಟಿಸ್ಟ್ಗಳು ಮುಂದುವರಿತಾ ಇಲ್ಲ. ನೀರು, ಕಸ ಕಡ್ಡಿ ಎಲ್ಲ ಹೋಯ್ತೀಗ, ಕಲಬೆರಕೆಗೆ ಬಳಸುವಂತ ವಸ್ತುಗಳು ಬೇರೆ ಆಗಿದೆ. ನೀವು ನೋಡಿ, ಟೈಮ್ ನೋಡ್ಕೊಳ್ಳಿ, ಎಷ್ಟು ಟೈಮ್ ಆಗಿದೆ ಅಂತ. 5 ಬೆಣ್ಣೆ ಮಾಡ್ತೀರಾ. ಈ ಬೆಣ್ಣೆನ ನೀವು ಲ್ಯಾಬ್ರೇಟ್ರಿ ಕೊಟ್ಟು ಅಂದರೆ ಅವರು 150 ರೂಪಾಯಿ ಚಾರ್ಜ್ ಮಾಡ್ತಾರೆ. 3 ದಿವಸ ಕಾಯಬೇಕು. ನೀವೇ ಮಾಡಿದ್ರೆ 10 ಪೈಸಾ 3 ಸೆಕೆಂಡಲ್ಲಿ ತಿಳ್ಕೊಳ್ಬೋದು. ಚಾಯ್ಸ್ ಈಸ್ ಯುವರ್ಸ್. ಮನೇಲಿ ಮಕ್ಕಳು ಬಿದ್ದರೆ, ಗಾಯ ಆಗಿ ಸಣ್ಣ ತರ್ಚಗಾಯ ಆಯಿತು ಅಂದರೆ ಟಿಂಚರ್ ಏಡಿನ ಎಲ್ಲ ಅಂಗಡಿಗೂ ಸಿಗುತ್ತೆ, ಔಷಧಿ ಅಂಗಡಿಯಲ್ಲಿ ಎಲ್ಲ ಟಿಂಚರ್ ಏಡಿನ ಹಾಕೋಣ.
ಸಾಮಾನ್ಯ ನಾವು ಮನೇಲಿ ಬಳಸುವಂತ ಟಿಂಚರ್ ಐಡಿನ್ ಟಿಂಚರ್ ಟಿಂಚರ್ ಐಡಿನ್ ಕಲ್ಕಣೆ ಇವಾಗ ನೋಡ್ತಾ ಇದ್ರಲ್ವ ಪ್ರತಿಯೊಂದು ಬೇರೆ ಬೇರೆ ರೀತಿ ಕಲರ್ ಚೇಂಜ್ ಆಗ್ತಾ ಇದೆ. ಟಿಂಚರ್ ಬಣ್ಣ ಒಂದೇ ಬ್ರೌನ್ ಅದೇನು ಕಲರ್ ಇಲ್ಲ, ಬ್ರೌನ್ ಕಲರ್ ತೋರಿಸುತ್ತೆ. ಅದು ಕಲರ್ ಬಟ್ರ್ ಕಲರ್ ಅಲ್ಲ, ಟಿಂಚರ್ ಬಣ್ಣ ಅದು ತೋರಿಸ್ತಾರೆ. ಅದಕ್ಕೆ ಓಕೆ ನೋಡಿ ಬಳಸಿರೋ ಟಿಂಚರ್ ಒಂದೇ ನಾಗರಾಜ್ ಅವರೇ, ಆದ್ರೆ ಈ ಎರಡು ಕಲರ್ ಒಂಥರ ಇದೆ, ಇದ್ರ ಎರಡು ಕಲರ್ ಬೇರೆ ಇದೆ. ಇದು ಟಿಂಚರ್ ಐಡಿನ್ ಹಾಗೆ ಇರುತ್ತೆ. ಹೌದು, ಇದು ಎರಡು ಕಲಬೆರಕೆ ಆಗಿರೋದು. ಯಾವುದೇ ಆಹಾರ ವಸ್ತುಗಳಲ್ಲಿ ಹಿಟ್ಟಿನ ಪದಾರ್ಥ, ಪಿಷ್ಟ ಅಂದ್ರೆ ಸ್ಟಾರ್ಚ್ ಅಂತ ಹೇಳ್ತಾರೆ. ಹಾಲು, ಕೋವಾ, ಬೆಣ್ಣೆ, ಮೊಸರು, ಪನೀರ್ ಯಾವುದಲ್ಲಾಗಲಿ ಈ ಸ್ಟಾರ್ಚ್ ಕಲಬೆರಕೆ ಆಗಿದ್ರೆ ಒಂದು ಟಿಂಚರ್ ಆಗ್ತಂದ್ರೆ ನೀನು ಎಷ್ಟೇನು ತೊಗೊಳ್ತಿದ್ದಕ್ಕೆ ಆರ್ಡ್ಲಿ ನಾನು 5 ನಿಮಿಷ ತೊಗೊಂಡಿಲ್ಲ, 5 ಮಾಡಿದ್ದೀನಿ. ಈ ಕೆಲವು ಕಡೆ ಏನು ಮಾಡ್ತಾರೆ, ಎಮ್ಮೆ ಬೆಣ್ಣೆ, ಎಮ್ಮೆ ಹಾಲು, ಎಮ್ಮೆ ತುಪ್ಪ ಬೆಳ್ಳಿಗಿರುತ್ತೆ. ಹಸಿನ ಹಾಲು, ಹಸಿನ ಬೆಣ್ಣೆ, ಹಸಿನ ತುಪ್ಪ ಮಾತ್ರ ಯೆಲ್ಲೋ ಕಲರ್. ಪ್ರಪಂಚದಲ್ಲಿ ಎಲ್ಲ ಹಾಲುಗಳು ಸೇರಿವೆ ಬೆಳ್ಳಿಗಿರುತ್ತೆ. ಹಸುವಿನ ಹಾಲು ಒಂದೇ ಮಾತ್ರ ಎಲ್ಲೋ ಟಿಂಜ್, ಯಾಕೆಂದರೆ ಅದ್ರಲ್ಲಿ ಬೀಟಾ ಕ್ಯಾರೋಟಿನ್ ಅನ್ನೋ ಬಣ್ಣ ಇರುತ್ತೆ ಪಿಗ್ಮೆಂಟ್. ಅದು ಪ್ರೀಕರ್ಸರ್ ಟು ವಿಟಮಿನ್ ಎ. ಅದು ತಗೊಂಡಾಗ ಆ ಬೀಟಾ ಕ್ಯಾರೋಟಿನ್ ವಿಟಮಿನ್ ಎ ಪರಿವರ್ತ ಆಗ್ತದೆ, ನಮ್ಮ ದೇಹದಲ್ಲಿ ಪರಿವರ್ತ ಆಗ್ತದೆ. ಅದಕ್ಕೇನು ಮಾಡ್ತಾರೆ ಕೆಲವರು, ಎಮ್ಮೆ ಬೆಣ್ಣೆನ ಹಸಿರು ಬೆಣ್ಣೆ ಅಂತ ತೋರ್ಸೋಕ್ಕೋಸ್ಕರವಾಗಿ ಬಣ್ಣ ಉಪಯೋಗಿಸಿ ಮಾಡ್ತಾರೆ. ಅದೇನು ಎಂಥ ಬಣ್ಣ, ಕ್ಯಾನ್ಸರ್ ಉಂಟು ಮಾಡೋ ಬಣ್ಣ, ಮೆಟಾನಿಲ್ ಅಂದ್ಬಿಟ್ಟು. ಈಗ ನೋಡಿ ಇಲ್ಲೊಂದು ಬೆಣ್ಣೆ ಇಲ್ಲಿ ಇಟ್ಟಿದ್ದೀನಿ, ಇದು ಫಸ್ಟು ಹಳದಿ ಕಲರ್ ಇದೆ, ಹಳದಿ ಹಸಿರು ಬೆಣ್ಣೆ ಅಂತ ಕೊಟ್ಟಿದ್ದಾರೆ. ಇದಕ್ಕೇನು ಮಾಡೋದು ಅಂದರೆ ಸ್ವಲ್ಪ ಹೈಡ್ರೋಕ್ಲೋರಿಕ್ ಆಮ್ಲ ಹಾಕ್ಬಿಡ್ತೀವಿ. ಹೈಡ್ರೋಕ್ಲೋರಿಕ್ ಆಮ್ಲ ಹಾಕ್ಬಿಟ್ಟು ಇದು ಕೂಡ ಸಾಮಾನ್ಯವಾಗಿ ನಮಗೆ ಸಿಕ್ಬಿಡುತ್ತೆ. ಇದೆಲ್ಲ ಎಲ್ಲಿ ಬೇಕಾದ್ರೆ ಒಂದು ಸ್ಕೂಲಿಗೆ ಹೋದ್ರೆ ಇದು ಕೊಡಿ ಅಂದರೆ ನಿಮಗೆ ಕೊಡ್ತಾರೆ. ಜೊತೆಗೆ ಇದನ್ನ ಬಳಕೆ ಮಾಡುವಾಗಲೂ ಕೂಡ ಏನು ಡೇಂಜರ್ ಬಹುಶಃ ಆಗಲಿ, ಏನು ನೀರೆಲ್ಲ ಬಿಟ್ಟರೆ ಈಗ ನೋಡಿ ಏನು ಇದಾಗ್ತಿದೆಯಾ. ಇದು ಕೊನೆಯಲ್ಲಿ ಪಾಟಲ್ಲಿ ಬರುವಾಗ ನಿಮಗೆ ತೋರಿಸ್ತೀನಿ, ಎಳೆ ಮಕ್ಕಳು ಮಾಡೋದಕ್ಕೆ ಎಷ್ಟು ಸೇಫ್ಟಿಯಾಗಿ ಮಾಡಿದ್ದೀವಿ ಅಂತ ನೋಡಿ. ಇದನ್ನೀಗ ನೋಡ್ತಾ ಇರಿ ಯಾವ ಬಣ್ಣ ಬರುತ್ತೆ ಅಂತ. ನೋಡ್ತಾ ಇದ್ದೀರಾ ಏನು ಬಣ್ಣ ಬಂತು, ಪಿಂಕಿಶ್ ಕಾಣಿಸ್ತಾ ಇದೆ. ಎಲ್ಲೋ ಶರ್ಟ್ ಹೋಯ್ತು ಪಿಂಕು ಅಂದರೆ ಎಮ್ಮೆ ಬೆಣ್ಣೆಗೆ ಬಣ್ಣ ಹಾಕಿ ಹಸುನ್ ಬೆಣ್ಣೆ ಅಂತ ಮಾರಾಟ ಮಾಡಿದ್ದಾರೆ. ಇದು ಮಂಡಿ ಮೂವಲ್ಲ, ಅವರೇ ಹೇಳ್ತಾರೆ ಸರ್ ಪ್ಯೂರ್ ಅಲ್ಲ ಅಂತ ಹೇಳ್ಬಿಡ್ತಾರೆ. ಅದೊಂದಿಷ್ಟು ಒಳ್ಳೇದು ಹೇಳ್ಬಿಟ್ಟೆ ಮಾಡ್ತಾರೆ. ಆದ್ರೆ ಜನ ಇದು ಎಷ್ಟು ಡೇಂಜರ್ ನಾಗರಾಜ್ ಅವರ ಇದನ್ನ ಸೇವಿಸಿದ್ರೆ? ಮೆಟಾನಿಲ್ ಇದು ಟೆಕ್ಸ್ಟೈಲ್ ಡೈ. ಈ ಬಣ್ಣ ತಗೊಳ್ಳಿಲ್ಲ, ಬಟ್ಟೆಗಳಿಗೆ ನಾವು ಸಹಜವಾಗಿ ಯೂಸ್ ಮಾಡ್ತೀವಿ. ಇಲ್ಲಿ ಹಾಕಿದ್ದಾರೆ, ಇದು ಮೆಟಾನಿಲ್ ಇನ್ಎಡಿಬಲ್ ಯೋಗ್ಯವಲ್ಲ. ಹೇಗಿಲ್ಲ. ಆಮೇಲೆ ಏನು ಹಾಕ್ತಾನೆ, ದಿ ಮೆಟೀರಿಯಲ್ ಪ್ಯಾಕ್ಡ್ ಇನ್ ದಿಸ್ ಪ್ಯಾಕೇಜ್ ಈಸ್ ಫಾರ್ ಇಂಡಸ್ಟ್ರಿಯಲ್ ಕಲರಿಂಗ್ ಪರ್ಪಸ್ ಓನ್ಲಿ ಅಂತ ಹಾಕಿದ್ದಾರೆ. ಚಂಡಾಲರು ಇದನ್ನು ತೊಗೊಂಡ್ಬಿಟ್ಟು ಬರೀ 110 ರೂಪಾಯಿ 1 ಕಿಲೋ ಅಷ್ಟೇ. ಆಹಾರಕ್ಕಾಗೋ ಬಣ್ಣ ಆಯ್ತು ಅಂದರೆ 25 ಗ್ರಾಮ್ಗೆ 70-80 ರೂಪಾಯಿ ಕೊಡಬೇಕು. ಇನ್ನೇನು ಮಾಡ್ತಾರೆ, ಒಂದು ಟಿನ್ಗೆ ಹಾಕೊಂಡ್ಬಿಡ್ತಾರೆ. ನಿಮ್ಮ ಮನೆಗೆ ಅತಿಥಿಗಳು ಬರ್ತಾರೆ, ಯಾರು ಮಗು ಕೇಸರಿ ಬಣ್ಣ ತೊಗೊಂಬ ಅಂತ ಹೇಳಿ ಕಳಿಸ್ತೀರ. ಅವರು 2 ರೂಪಾಯಿ ಕೊಟ್ಟರೆ ಕಳ್ಳನೂ ಕೊಡೋಲ್ಲ, 2 ರೂಪಾಯಿ ಬಣ್ಣ ಇದನ್ನು ಸಿಗುತ್ತೆ ಕೊಡ್ತಾರೆ. ಕೇಸರಿ ಬಾತ್ ಮಾಡ್ತಾರೆ, ಅತಿಥಿಗಳು ಬರ್ತಾರೆ, ತಿಂತಾರೆ. ಏನು ಚೆನ್ನಾಗಿತ್ತು, ನೋಡಕ್ ಮಾತ್ರ ತುಂಬಾ ಚೆನ್ನಾಗಿರುತ್ತೆ, ಟೇಸ್ಟು ಇರುತ್ತೆ. ಇದು ಕಾರ್ಸಿನೋಜೆನಿಕ್ ಅಂದರೆ ಕ್ಯಾನ್ಸರ್ ಉಂಟು ಮಾಡೋ ಬಣ್ಣ. ಇದು ಎಲ್ಲೆಲ್ಲಿ ಉಪಯೋಗಿಸ್ತಾರೆ ಅಂದರೆ ಬೋಂಡಾ, ಕೇಸರಿ ಬಾತ್, ಜಹಂಗೀರ್, ಜಿಲೇಬಿ, ಶರ್ಬತ್, ಕೊಬ್ಬರಿ ಮಿಠಾಯಿ, ಕಡಲೆಕಾಯಿ ಬೀಜ, ಖಾರ ಶೇವೆ, ಬೇರೆ ಕಡಲೆಪುರಿ, ರೈಲಲ್ಲಿ ಹೋಗ್ತಾರೆ ನೋಡಿ, ಕಡಲೆಪುರಿ ಚುರುಮುರಿ ಮಾಡ್ತಾರಲ್ಲ, ಎಲ್ಲೋ ಕಲರ್ ಇರ್ತಾರಲ್ಲ, ಆಲ್ ಡಿಸ್ಕೌಂಟ್ ಅಂದ್ಕೊಂಡು ಇಂತಹ ಬಣ್ಣನ ಗೌರ್ಮೆಂಟ್ ಹೇಳಿದ್ರೆ ಇಲ್ಲ. ಇದೇ ಬಸ್ ಸ್ಟ್ಯಾಂಡಲ್ಲಿ ನೋಡಿ ಜಿಲೇಬಿ ಮಾಡ್ತಿರ್ತಾರೆ, 1 ರೂಪಾಯಿಗೆ ಒಂದು ಜಿಲೇಬಿ. ಅದೇ ಜಿಲೇಬಿ ಒಳ್ಳೆ ಹೋಟೆಲ್ ತೊಗೊಳ್ಳಿ 6 ರೂಪಾಯಿ ಆಗ್ತದೆ. ಅದೇ ನೀವು 1 ರೂಪಾಯಿ ಅದೇ ಜಿಲೇಬಿ 11 ರೂಪಾಯಿ ಅಂದ್ಕೊಂಡು. ಕಲರ್ ದ ಹ್ಯಾವ್ ಯೂಸ್ಡ್ ಈಸ್ ಟೆಕ್ಸ್ಟೈಲ್ ಡೈ. ಕೋಲ್ಟಾರ್ ಡೈಸ್, ಕೋಲ್ಟಾರ್ ಅದು ಫಾರಿನ್ ರಂಗುಗಳು, ಅದ್ರ ವಿಷಯ ಬೇರೆ ಆಗ್ತದೆ, ಅದೇ ದೊಡ್ಡ ಸಬ್ಜೆಕ್ಟ್ ಆಗ್ತದೆ, 2 ಗಂಟೆ ಸಬ್ಜೆಕ್ಟ್ ಆಗ್ತದೆ. ಕೊಟ್ಟ ಇದು ಮೆಟಾನಿಲ್ ಎಲ್ಲ ಅಂದ್ಬಿಟ್ಟು ನೋಡಿ ತಂದು ಮಾಡ್ತಾರೆ. ಇದಷ್ಟೇ ಅಲ್ಲ, ಆಮೇಲೆ ನಾನು ಪರೀಕ್ಷೆ ಮಾಡಿದೆ, ಇದು ಬರೀ ಬಣ್ಣ ಒಂದು ಹಾಕಿದಾರೆ, ಅದು ಬೇರೆ ಇನ್ನೂ ಬೇರೆ ಮಾಡಿದೆ ಅಂತ ಮಾಡಿದಾಗ ಐಡಿನ್ ಹಾಕಿದೆ, ನೋಡೋಣ ಏನು ಮಾಡಿದ್ದಾರೆ ಅಂತ ಅಂದ್ಬಿಟ್ಟು
ಕಲರ್ ಮಾತ್ರ ಚೇಂಜ್ ಆಗೋದಕ್ಕೆ ಒಂದು ಕಲಬೆರಕೆ ಇದೆಯೋ, ಇನ್ನೂ ಸಾಕಷ್ಟು ಕಲಬೆರಕೆ ಇದರಲ್ಲಿ ಆದರೆ ಇದು ಮನೆಯಲ್ಲೇ ಮಾಡುವಂಥ ಕಲಬೆರಕೆ. ಕೆಲವೆಲ್ಲ ಪ್ರಯೋಗಶಾಲೆಯಲ್ಲೇ ಮಾಡಬೇಕು. ಇದಾದ್ರೆ ದನದ ಕೊಬ್ಬು, ಹಂದಿ ಕೊಬ್ಬೆಲ್ಲ ಹಾಕ್ತಾರೆ, ಅದು ಮನೇಲಿ ಮಾಡೋಕ್ಕಾಗೋದಿಲ್ಲ. ಅದಕ್ಕೆ ಪ್ರಯೋಗಶಾಲೆಯಲ್ಲಿ ಹೋಗಿ ಮಾಡಬೇಕು. ಇದು ನಾನು ಇವತ್ತಿನ ಕಾರ್ಯಕ್ರಮ ಮನೆಯಲ್ಲಿಯೇ 75-80% ಮನೆಯಲ್ಲಿ ಸುಲಭವಾಗಿ ಪತ್ತೆ ಹಿಡಿಯೋ ಕಾರ್ಯಕ್ರಮ ಮಾತ್ರ. ಕನ್ಫರ್ಮ್ ಆದಾಗ ಇದು ಕಲಬೆರಕೆ ಆಗಿದೆ ನಿಮ್ಗೆ ಗೊತ್ತಾದಾಗ ಆಗ ಎಷ್ಟು ಕಲಬೆರಕೆ, ಏನು ಕಲಬೆರಕೆ ಅಂತ ತಿಳ್ಕೊಳ್ಳಿ. ಪ್ರೈಮರಿ ಸ್ಟೇಜಲ್ಲೇ ಗೊತ್ತಾಗ್ಬಿಡುತ್ತೆ. ಈಗ ನೋಡಿ ಬಂತಲ್ಲ, ಅದು ಬರೀ ಬಣ್ಣ ಒಂದೇ ಎಲ್ಲ ಹಾಕಿರೋದು. ಅದಕ್ಕೆ ಸ್ಟಾರ್ಸ್ ಅಂದರೆ ಪಿಷ್ಟ ಹಿಟ್ಟು ಹಾಕಿದ್ದಾರೆ. ಹೋಗಿ ಕಪ್ಪಗಾಗೋಯ್ತದ ನೋಡಿ. ಇದರಲ್ಲಿ ಈಗ ಒಳ್ಳೆ ಬೆಣ್ಣೆ ಯಾವುದು, ಕಲಬೆರಕೆ ಇಲ್ಲದೆ ಇರೋ ಬೆಣ್ಣೆ ಯಾವುದು ಅಂತ ಹೇಳಿ ಗೊತ್ತಾಗಲ್ಲ. ಪಿಂಕ್ ಇದೆಯಲ್ಲ, ಇದು ಬ್ರೌನ್ ಇದೆಯಲ್ಲ, ಅದು ಟಿಂಚರ್ ಬಣ್ಣನೇ ಬ್ರೌನ್ ಕಲರು. ಅದು ಇದ್ದಾಗೆ ಇರುತ್ತೆ. ಬ್ರೌನ್ ಕಲರ್ ಏನು ಯೋಚನೆ ಇಲ್ಲ, ಯಾಕಂದ್ರೆ ಬ್ರೌನ್ ಕಲರ್ ಮಾತ್ರ ಬರಬೇಕು ಅಷ್ಟೇ ಅನ್ಕೊಂಡು. ಬ್ರೌನ್ ಕಲರ್ ಬಿಟ್ಟು ಬೇರೆ ಈಗ ಪಿಂಕ್ ಕಲರ್ ಬಂತು, ಅದಕ್ಕೆ ಕಲರ್ ಹಾಕಿದ್ದಾರೆ. ಅದಕ್ಕೆ ಇನ್ನೊಂದು ಸ್ವಲ್ಪ ಆ್ಯಸಿಡ್ ಐಡಿನ್ ಹಾಕಿದ ತಕ್ಷಣ ಕಬ್ಬು ಬಂತು, ಅದಕ್ಕೆ ಸ್ಟಾರ್ಚು ಸೇರಿಸಿದ್ದಾರೆ. ಬಣ್ಣದ ಬದಲು ಸ್ಟಾರ್ಚು ಸೇರಿಸಿದ್ದಾರೆ. ಇಷ್ಟು ಬೆಣ್ಣೆ. ಒಟ್ಟಲ್ಲಿ ನೀವು ಮನೆಯಲ್ಲಿ ಬಳಸುವಂತಹ ಒಂದು ಬೆಣ್ಣೆಯಲ್ಲಿ ಎಷ್ಟು ಕಲಬೆರಕೆ ಇದೆ ಅನ್ನುವಂಥದ್ದನ್ನ ಈಗ ನಾಗರಾಜ್ ಅವರು ತಿಳಿಸ್ಕೊಟ್ರು. ಈ ರೀತಿ ಸಿಂಪಲ್ ಆಗಿ ನೀವು ಟೆಸ್ಟ್ ಮಾಡ್ಕೊಂಡಾಗ ಗೊತ್ತಾಗುತ್ತೆ ಕಲಬೆರಕೆ ಇದೆಯೋ ಇಲ್ವೋ ಅಂತೇಳಿ. ಯಾವ ಬೆಣ್ಣೆ ಪ್ಯೂರ್ ಅನ್ನುವಂಥದ್ದನ್ನ ನೀವು ಪರೀಕ್ಷೆ ಮಾಡಿಕೊಂಡು ನಂತರ ನೀವು ಬೆಣ್ಣೆಯನ್ನ ಯೂಸ್ ಮಾಡ್ಬೋದು. ಇನ್ನು ಉಳಿದಂತೆ ಬೇರೆ ಆಹಾರ ಪದಾರ್ಥಗಳಲ್ಲಿ ಹೇಗೆ ಕಲಬೆರಕೆ ಇರುತ್ತೆ, ಇದನ್ನ ಯಾವ ರೀತಿ ಕಂಡುಹಿಡಿಯೋದು ಅನ್ನುವಂಥದ್ದನ್ನ ಕೂಡ ನಾಗರಾಜ್ ಅವರು ತಿಳಿಸ್ಕೊಡ್ತಾರೆ ಬ್ರೇಕ್ನ ನಂತರ. 15ನೇ ಜುಲೈ 2012ರಂದು 6 ವರ್ಷದೊಳಗಿನ ಅತಿ ಕಡಿಮೆ ತೂಕವಿರುವ ಮಕ್ಕಳ ವಿಶೇಷ ಆರೋಗ್ಯ ತಪಾಸಣಾ ಶಿಬಿರವನ್ನು ರಾಜ್ಯದ ಎಲ್ಲಾ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಲ್ಲಿ ಏರ್ಪಡಿಸಲಾಗಿದೆ. ನಿಮ್ಮ ಮಗು ಕಡಿಮೆ ತೂಕವಿದ್ದಲ್ಲಿ ಹತ್ತಿರದ ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ಕರೆದೊಯ್ದು ತಪಾಸಣೆ ಮಾಡಿಸಿ. ಮಗು ಆರೋಗ್ಯವಾಗಿ ಬೆಳೆಯುತ್ತಿರುವ ಬಗ್ಗೆ ಖಚಿತಪಡಿಸಿಕೊಳ್ಳಿ. ಇದೇ 15ನೇ ಜುಲೈ 2012 ಅಪೌಷ್ಟಿಕ ಮಕ್ಕಳ ವಿಶೇಷ ಆರೋಗ್ಯ ತಪಾಸಣಾ ಶಿಬಿರ. ಸೂಕ್ಷ್ಮ ಹಲ್ಲು ಸಹಿತ ನೀವು ಬಾಳಬೇಕಾಗಿಲ್ಲ ಎಂದು ನಾವು ಪ್ರೂವ್ ಮಾಡ್ತೇವೆ. ಬಟರ್ ಸ್ಕಾಚ್ ಐಸ್ ಕ್ರೀಮ್ ಇದೆಯಲ್ಲ, ಕಚ್ಚಿದ ತಕ್ಷಣ ಒಂಥರ. ಕೋಲ್ಗೇಟ್ ಸೆನ್ಸಿಟಿವ್ ಪ್ರೋ ರಿಲೀಫ್ ಟ್ರೈ ಮಾಡಿ ನೋಡಿ. ಎಲ್ಲಿ ನೋವು ಕಾಣಿಸುತ್ತೋ ಅಲ್ಲಿ ಸ್ವಲ್ಪ ತೆಕ್ಕಿ ತಿನ್ನಿ, ಒಂದು ಬೈಟ್ ತಗೊಳ್ಳಿ. ಐ ಆಮ್ ಏಬಲ್ ಟು ಟೇಕ್ ದ ಕೋಲ್ಡ್. ಯಾಕಂದ್ರೆ ಸೂಕ್ಷ್ಮ ಹಲ್ಲು ನೋವಿನಿಂದ ತಕ್ಷಣ ಆರಾಮಕ್ಕಾಗಿ ಅದು ತೆರೆದ ಟ್ಯೂಬ್ಯೂಲ್ಸ್ ಅನ್ನು ಸೀಲ್ ಮಾಡಿ ರಿಪೇರಿ ಮಾಡುತ್ತೆ. ದೀರ್ಘ ಪರಿಣಾಮಕ್ಕಾಗಿ ದಿನ ಬ್ರಷ್ ಮಾಡಿ. ಐ ಕ್ಯಾನ್ ಈಟ್ ಐಸ್ ಕ್ರೀಮ್. ಕೋಲ್ಗೇಟ್ ಸೆನ್ಸಿಟಿವ್ ಪ್ರೋ ರಿಲೀಫ್ ತಕ್ಷಣ ಹಾಗೂ ಸುದೀರ್ಘ ಆರಾಮಕ್ಕಾಗಿ ಸೂಕ್ಷ್ಮ ಹಲ್ಲನ್ನು ರಿಪೇರಿ ಮಾಡುತ್ತೆ. ಈಗ ಕಾಲ್ ಮಾಡಿ ಐಡಿಎ ಮತ್ತು ಕೋಲ್ಗೇಟ್ ಸೆನ್ಸಿಟಿವಿಟಿ ರಿಲೀಫ್ ಹೆಲ್ಪ್ ಲೈನ್ಗೆ ಮತ್ತು ಪಡೆಯಿರಿ ಟೂತ್ ಸೆನ್ಸಿಟಿವಿಟಿ ಮೇಲೆ ಎಕ್ಸ್ಪರ್ಟ್ ಸಲಹೆ. ಇಂಟರ್ವ್ಯೂ. ಗುಡ್ ಲಕ್. ಐ ಹ್ಯಾವ್ ಮೈ ಗುಡ್ ಲಕ್. Guys, thanks. We found our man. Better luck next time. Monster.com. Better access, better connections, better jobs. Log on to monster.com. Find better. ಅಣ್ಣ, ಸ್ಕೋರ್ ಎಷ್ಟಾಯ್ತು? 1 ball 6 to win. 6 sir, ನಾವು ಗೆದ್ದೆವು. Yes. I'm sorry. ಇನ್ನು ಮುಂದೆ ಮಾತುಗಳಿರುತ್ತೆ ಯಾವಾಗಲೂ ಆನ್. ಹೊಸ ಸ್ಯಾಮ್ಸಂಗ್ ಮೆಟ್ರೋ ಚಾಟ್ ಆನ್ ಹಾಗೂ ಸ್ಮಾರ್ಟ್ ವೆಲ್ ಸಿಮ್ ಜೊತೆಗೆ. ಏನ್ ನಡೀತಾ ಇದೆ ಅಣ್ಣ ತಮ್ಮಂದ್ರಲ್ಲಿ? ಪ್ರಿಯಾಳ ಚೈಲ್ಡ್ ಎಜುಕೇಶನ್ ಪ್ಲಾನ್ ಬಗ್ಗೆ ಚರ್ಚೆ ಮಾಡ್ತಿದ್ದಾರೆ. ಅರೆ ವಾ, ಅಂದ ಹಾಗೆ ನಮ್ಮ ಈ ಹಣ ಉಳ್ಕೊಂಡಿದೆಯಲ್ಲ ರಿಯಾಳಿಗೆ ತಾನೆ. ರಿಯಾಳ ಚೈಲ್ಡ್ ಪ್ಲಾನ್ ಅವಳಿಗೆ ಗಿಫ್ಟ್ ಕೊಡೋಣ. ಕೇಳಿ ಯಾವುದೇ ಚರ್ಚೆ ಬೇಡ. ಈ ಚೈಲ್ಡ್ ಪ್ಲಾನ್ ರಿಯಾಳಿಗೆ ಅವಳ ತಾತ ಕೊಡ್ತಾರೆ. ಯಾವ ಚರ್ಚೆನೂ ಬೇಡ. ಸರಿ, ನೋಡಿದ್ಯಾ, ನಾವಿಬ್ರು ಇಲ್ವೇ ಇಲ್ಲ. ICICI ಪ್ರೊಡೆನ್ಷಿಯಲ್ ಚೈಲ್ಡ್ ಪ್ಲಾನ್ಸ್. ತಾತ ಕೂಡ ಈಗ ತನ್ನ ಮೊಮ್ಮಕ್ಕಳಿಗೆ ಕೊಡಬಹುದು ವಿದ್ಯಾಭ್ಯಾಸದ ಗಿಫ್ಟ್. ಹೇಳು. ಏನು ಪ್ರೆಗ್ನೆಂಟ್ ಆಗೋದ್ರೆ? ಸರಿ, ರಿಲ್ಯಾಕ್ಸ್. ಕನ್ಫ್ಯೂಷನ್ ನಲ್ಲಿ ನೀವು ಬಯಸೋದು ಒಂದು ಶ್ಯೂರ್ ಸೊಲ್ಯೂಷನ್. ಅದನ್ನು ಹೋಗಲಾಡಿಸಿ ಐಕ್ಯಾನ್ ಪ್ರೆಗ್ನೆನ್ಸಿ ಟೆಸ್ಟ್ ಕಿಟ್ ನೊಂದಿಗೆ. ಇದು ರಿಸಲ್ಟ್ ನೀಡುತ್ತೆ ನಿಮಿಷಗಳಲ್ಲೇ. ಐಕ್ಯಾನ್ ಪ್ರೆಗ್ನೆನ್ಸಿ ಟೆಸ್ಟ್ ಕಿಟ್ ಅನ್ಸರ್ಟನ್ಟಿಗಿಂತ ಒಳ್ಳೆಯದು, ಶ್ಯೂರ್ ಆಗೋದು. इंडिया में सिर्फ फोर्स ही चलता है. फोर्स 1, बी द फोर्स. लवलीन यार, टेबलेट से काम चला लेते हैं. यार तू रिकॉर्डिंग बंद कर यार. एक मिनट
मिनट सिस्टर। कुछ नहीं होगा। हो गया बस। पानी बाद में पी लेना। एक मिनट सिस्टर, एक मिनट। Upload anything with unlimited 3G on Aircel. ನಿಮ್ಮ ಡ್ರಾಮಾ ನೋಡಿ ನೋಡಿ ಜನಕ್ಕೆ ಸಾಕಾಗೋಗ್ಬಿಟ್ಟಿದೆ. ಇಷ್ಟು ಗೊಂದಲಗಳಿಗೆ ಸಂತೋಷ್ ಹೆಗಡೆ ಅವರು ನೇರವಾಗಿ ಕಾರಣ ಆಗ್ತಾರೆ. ನೇರವಾಗಿ ಹೇಳಿದ್ದಾರೆ ನಿಮ್ಮ ಶಾಸಕರಾದ ಶಂಕರಲಿಂಗೇಗೌಡರು, ಯಡಿಯೂರಪ್ಪ ಒಬ್ಬ ಶಕುನಿ, ಅಶೋಕ್ ಒಬ್ಬ ಮೀರ್ ಸಾದಿಕ. ಶಂಕರಲಿಂಗೇಗೌಡರು ಇವತ್ತು ಯಾವ ಪಾರ್ಟಿಲಿ ಇದ್ದಾರೆ? ನಂಜಾವದ ಶ್ರೀಗಳು ಸುರೇಶ್ ಗೌಡರನ್ನ ನಾವು ಬ್ಯಾನ್ ಮಾಡ್ತೀವಿ. ನಮಗೆ ಇವರು ಕುಂಚಿಟಿಗರ ಸಮಾಜದ ಒಂದು ಗುರುಗಳು. ಇವತ್ತು ಸಹ ಅದು ಗೊಂದಲ ಇದೆ. ಒಕ್ಕಲಿಗ ಸ್ವಾಮೀಜಿ ಅಲ್ಲ, ಖಂಡಿತ ಅಲ್ಲ. ಸುರೇಶ್ ಗೌಡ ಗೌಡನೇ ಅಲ್ಲ, ಜಾತಿ ವಿರೋಧಿ. ಸದಾನಂದ ಗೌಡರು ನಾನೇನಾದ್ರು ಮುಖ್ಯಮಂತ್ರಿ ಆಗ್ಬೇಕಾದ್ರೆ ಓಟ್ ಹಾಕಿಲ್ಲ ಅಂದ್ರೆ ಜಾತಿ ವಿರೋಧಿ. ಆಗ್ದಲಿರೋರು ಬಚ್ಚೇಗೌಡರು, ಅಶ್ವಥ್ ನಾರಾಯಣ, ಮುನ್ರಾಜು ಇವ್ರು ಹಾಕಿರ್ಲಿಲ್ಲ. ಅವರಿಗೆ ಸದ್ಯಕ್ಕೆ ನಿಮ್ಮ ಪಕ್ಷದಲ್ಲಿ ನಿರುದ್ಯೋಗಿ, ಅವರಿಗೆ ರಾಜ್ಯದ ಸ್ಥಾನ ಸಿಗ್ಬೇಕಂತ ಸಿಗ್ಲೇಬೇಕು. ಅವರು ಸುರೇಶ್ ಗೌಡರು ಕೈ ಹಿಡಿಲಿಲ್ಲ. ಏನೋ ಅಷ್ಟು ಜನದಲ್ಲಿ ಒಂದು ಅವಕಾಶ ಕೊಡ್ಬೋದಾಗಿತ್ತೇನೋ. ಯಡಿಯೂರಪ್ಪ ಮೇಲೆ ಸಿಟ್ಟಿದೆ ಸ್ವಲ್ಪ. ಕರೆಕ್ಟಿ ನಿವಾಸಲ್ಲಿ ನೀವು ಯಾಕೆ ಮೀಟಿಂಗ್ ಹೋದ್ರೆ? ನಾನು ಕಾಫಿಗೆ ಹೋಗಿದ್ದೆ. ಕರೆಕ್ಟಿ ಮನೆಗೆ ಕಾಫಿ ಕುಡಿಬೇಕು ಹೋಗಿ. ನಾವು ನಿಮ್ಗೆ ಹೋಟೆಲ್ಗಳಿಲ್ವಾ? ನಿಮ್ಗೆ ಯಾರ ಆತ್ಮೀಯರ ಮನೆಗಳಿಲ್ವಾ? ನಿಮ್ಮನೆ ಕಾಫಿ ಇಲ್ವಾ? ಕಲಬೆರಕೆ ರಹಸ್ಯ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ನೀವು ಊಟ ಮಾಡುವಾಗ ಸ್ವಲ್ಪ ಘೀ ಇದ್ರೆ ಎಷ್ಟು ಟೇಸ್ಟಿ ಆಗಿರುತ್ತೆ ಅಂತ ನಿಮ್ಗೆ ಅನ್ಸುತ್ತಲ್ವಾ? ಆದರೆ ಅದೇ ಘೀ ಕಲಬೆರಕೆಯುಕ್ತ ಅಂತ ಹೇಳಿದಾಗ ಎಷ್ಟು ಬೇಜಾರಾಗುತ್ತೆ. ಬರೀ ಈಗ ಘೀ ಹೇಗೆ ಕಲಬೆರಕೆ ಆಗುತ್ತೆ, ಅದನ್ನು ಹೇಗೆ ಕಂಡುಹಿಡಿಯೋದು ಅಂತ ಅನ್ನೋದನ್ನ CV ನಾಗರಾಜ್ ಅವರು ತಿಳಿಸ್ಕೊಡ್ತಾರೆ. ನಾಗರಾಜ್ ಅವರೇ, ಘೀಯಲ್ಲೂ ಕೂಡ ಕಲಬೆರಕೆ ಇದೆ. ಈಗ ಆಲ್ಮೋಸ್ಟ್ ನಾವು ಎಲ್ಲ ಏನೇನು ಸೇವಿಸ್ತೀವೋ ಎಲ್ಲದರಲ್ಲೂ ಕಲಬೆರಕೆ ಇದೆ. ನಾನು ಬರ್ತಾ ಇರಬೇಕಾದ್ರೆ ಟ್ರಾಫಿಕ್ ಜಾಮಲ್ಲಿ ಯಾರಿಗೋ ಈ ವಿಷಯ ಹೇಳಿದೆ, ಈ ಥರ ಕಾರ್ಯಕ್ರಮಕ್ಕೆ ಹೋಗ್ತಾ ಇದ್ದೀವಿ ಅಂತ ಅಂದ್ಕೊಂಡು. ಅಲ್ಲಿ 2 ಕಾನ್ವರ್ಸೇಷನ್ ನಡೆಯುತ್ತೆ. ಒಬ್ರು ಕೇಳ್ತಾರೆ, ಅಪ್ಪ ಎಲ್ಲಿ ಕಲಬೆರಕೆ ನಡೆಯುತ್ತೆ ಅಂತ ನೀವು ಜಾಗ ತೋರಿಸಿದ್ರೆ ನಾನು ಹಿಂಗೆ 1,000 ರೂಪಾಯಿ ಕೊಡ್ತೀನಿ. ಈತ ಏನು ಹೇಳ್ತಾನೆ, ಎಲ್ಲಿ ಕಲಬೆರಕೆ ನಡೆಯಲ್ಲ ತೋರಿಸಿ ನಿಂಗೆ 2,000 ರೂಪಾಯಿ ಕೊಡ್ತೀನಿ ಅಂತಾನೆ. ಇವತ್ತಿನ ನಮ್ಮ ದೇಶದ ಪರಿಸ್ಥಿತಿ ಕಲಿಯುಗ ಅಂತ ಹೇಳ್ತಾರೆ. ನಾನು ಕೊಟ್ಟಿರೋ ಹೆಸರು ಕಲಬೆರಕೆ ಯುಗ ಅಂತ ನಾನು ಕೊಟ್ಟಿರೋ ಹೆಸರು. ಖಂಡಿತ. ಯಾವುದೇ ಅಗತ್ಯ ಪದಾರ್ಥಗಳು ತಗೊಳ್ಳಿ, ಎಸೆನ್ಷಿಯಲ್ ಕಮಾಡಿಟೀಸ್ ತಗೊಳ್ಳಿ, ಆಮೇಲೆ ಜೀವರಕ್ಷಕ ಔಷಧಿಗಳು ತಗೊಳ್ಳಿ, ಆಮೇಲೆ ಜೀವಹಾರಕ ಪಾಯ್ಸನ್ಸ್ ತಗೊಳ್ಳಿ, ಕಲಬೆರಕೆ ಮುಕ್ತವಾಗಿ ಯಾವುದೂ ಇಲ್ಲ. ಒಂದು ಸಣ್ಣ ಎಪಿಸೋಡ್ ಹೇಳ್ಬೋದಾ ನಿಮಗೆ? ನಮ್ಮ ಮನೆಗೆ ಒಬ್ಬಳು ಹುಡುಗಿ ಬಂದು PUC ಹುಡುಗಿ ಬಂದಿದ್ದು, ಸರ್ ನಮ್ಮ ಮನೇಲಿ ತುಂಬ ತಿಗಣೆ ಇದೆ, ದಯವಿಟ್ಟು ಒಂದು ತಿಗಣೆ ಔಷಧಿ ಹೇಳಿ ಅಂತ ಹೇಳಿ. ನಾನು ಹೇಳಿದ್ರು, ನಮ್ಮ ಟಿಕ್ 20 ಅಂತ ಒಂದಿದೆ, ಇಲ್ಲ ಫಾಲಿಡೇರ್ ಅಂತ ಇದೆ, ಒಂದು 2 ml ತೆಗೆದುಕೊಂಡು ನೀನು 1 ಲೀಟ್ರಿಗೆ ಬೆರೆಸಿ ಮನೆಗೆಲ್ಲ ಫ್ರಿಟ್ ತೊಗೊಂಡು ಸ್ಪ್ರೇ ಮಾಡಿಬಿಡಮ್ಮ, ಮಾಡಿಬಿಟ್ಟು ಬಾಗಿಲೆಲ್ಲ 3 ಗಂಟೆ ಕಾಲ ಮುಚ್ಚಿಬಿಟ್ಟು ಆಮೇಲೆ ಒಳಗಡೆ ಹೋಗಮ್ಮ, ತಿಗಣೆ ಸತ್ತು ಬೀಳುತ್ತೆ ಅಂತ ಹೇಳಿದೆ. ಆದರೆ ಮಾರನೇ ದಿವಸ ಅವಳಿಗೆ ಆಸ್ಪತ್ರೆಗೆ ಸೇರಿದೆ. ಏನು ಮನೇಲಿ ಏನು ತೊಂದರೆ ಇತ್ತು ಅನ್ನೋದು ಕುಡಿದು ಬಿಟ್ಟಿದೆ. ನನ್ನ ಕೇಳ್ಕೊಂಡಿದ್ದೇನು ತಿಗಣೆಗೋಸ್ಕರಾಗಿ, ಆದರೆ ಆತ್ಮಹತ್ಯೆ ಮಾಡ್ಕೊಳ್ಳೋಕ್ಕೋಸ್ಕರ ವಿಷ ಕೇಳಿರೋದು. ಆದರೆ ಹುಡುಗಿ ಆಸ್ಪತ್ರೆ ಹೋದಾಗ 1-2 ಸಾರಿ ವಾಮಿಟ್ ಆಯಿತು. ಮುಳ್ಳದ ಹುಡುಗಿ ಸಾಯಲೇ ಇಲ್ಲ. ಅದರಲ್ಲೂ ಕಲಬೆರಕೆ ಇತ್ತು, ವಿಷ ಕಲಬೆರಕೆ. ಇನ್ನೊಬ್ಬರು ಮೇಷ್ಟ್ರು ಹಳ್ಳಿಯಿಂದ ಪಟ್ಟಣದಿಂದ ಹಳ್ಳಿಗೆ ಹೋಗಿ ಬರ್ತಾಯಿದ್ರು. ಬೇಸಿಗೆ ಬಾಯಾರಿಕೆ ಅಂದರೆ ಬಾಯಾರಿಕೆ, ಮನುಷ್ಯನಿಗೆ ನಿದ್ದೆ ಮತ್ತು ಬಾಯಾರಿಕೆ ತಡ್ಕೊಳಕ್ಕಾಗೋದಿಲ್ಲ. ಒಂದು ಹಣ್ಣಿತ್ತು, ಕಲ್ಲಗಡೆ ಹಚ್ಚಿಟ್ಟು ಹಣ್ಣು ಗೊತ್ತಲ್ಲ ನಮಗೆ, ಧೂಳು ಇಟ್ಕೊಂಡು ತಿಂದರು. ಸಾಯಂಕಾಲ ಪರ್ಜಿಂಗು, ವಾಂತಿ ಬೇದಿ ಶುರು ಆಯಿತು. ಆಸ್ಪತ್ರೆಗೆ ಬಿಟ್ಟು ಮಾಡಿದ್ರು. ಸೊ ಡಾಕ್ಟ್ರು 2-3 ಡ್ರಿಪ್ಸ್ ಹಾಕ್ಬಿಡಿಪ್ಪ ಬಾಟ್ಲು ಅಂತ ಹೇಳಿದ್ರು. ಸೊ ಸಿಸ್ಟ್ರು 1 ಹಾಕಾಯಿತು, ಆಯಿತು. 2ನೇ ಬಾಟ್ ಹಾಕೋಕ್ಕೋಸ್ಕರ ಬಂದಾಗ ಸಾರ್ ಅಂತ ಹೇಳ್ತಾ ಇದ್ದಾನೆ, ಅಲ್ಲಿ ಹರೋಗ್ರ ಅಂತ ಹೊಟ್ಟು ತಲುಪಿಟ್ಟಿದ್ದಾರೆ. ಇಲ್ಲಿ ಹುಡುಗಿ ಸಾಯಬೇಕು ಅಂತ ಹೇಳಿ ವಿಷ ತೆಗೆದುಕೊಂಡು ಸಾಯಲಿಲ್ಲ, ಇಲ್ಲಿ ಬದುಕಬೇಕು ಅಂತ ಹೇಳಿ ಗ್ಲೂಕೋಸ್ ತೊಗೊಂಡು ಡ್ರಿಪ್ ತೊಗೊಂಡು ಸತ್ತೋಗ್ಬಿಟ್ರು. ಇಲ್ಲಿ ಗ್ಲೂಕೋಸು ಇದು ಇವತ್ತಿನ ನಮ್ಮ ದೇಶದ ಅತ್ಯಂತ ದುಸ್ಥಿತಿ. ಕರ್ನಾಟಕದಲ್ಲಿದ್ದೀರಾ ಬಚಾವ್, ಉತ್ತರ ಪ್ರದೇಶ ಮಧ್ಯಪ್ರದೇಶ ಹೋಗಿ ಕರ್ನಾಟಕದಲ್ಲಿ 3 ಸ್ಯಾಂಪಲಲ್ಲಿ 1 ಸ್ಯಾಂಪಲ್ ಕಲಬೆರಕೆ ಇದ್ದೇ ಇದೆ. ಉತ್ತರ ಪ್ರದೇಶ ಲಕ್ನೋ ಅಲ್ಲೆಲ್ಲ ಹೊರಟೋಗ್ಬಿಡ್ತು ಅಂದರೆ 50%. ಇದು ಟಾಕ್ಸಿಕಾಲಜಿ ರಿಸರ್ಚ್ ಇನ್ಸ್ಟಿಟ್ಯೂಟ್ ಲಕ್ನೋದಲ್ಲಿದೆ. ಅವ್ರು ಹೇಳ್ತಾರೆ 70% ಆಹಾರ ಕಲಬೆರಕೆ ಬರೀ ಕಲರ್ಗಳು, ಕ್ಯಾನ್ಸರ್ ಕಾರಕಗಳು. ಹಿಂದಿನ ಕಾಲದಲ್ಲಿ ನಮ್ಮ ಕಾಲದಲ್ಲಿ ಮಕ್ಕಳಿಗೆ ಡಯಾಬಿಟಿಕ್ಸ್ ಇರಲಿಲ್ಲ, ಕ್ಯಾನ್ಸರ್ ಇರ್ತಿಲ್ಲ. ಈಗ ಕೇಳಿದ್ದೀರಾ 3 ತಿಂಗಳು 4 ತಿಂಗಳು ಡಯಾಬಿಟಿಕ್ಕು, ಮಕ್ಕಳಿಗೆ ಕ್ಯಾನ್ಸರು, ಸ್ಟಿಲ್ ಬರ್ತ್ಗಳು, ಇವೆಲ್ಲ ಯಾಕೆ ಕಾರಣ ಅಂದ್ಕೊಂಡು ಆಲ್ ಬಿಕಾಸ್ ಆಫ್. ಡಾಕ್ಟರ್ ಏನು ಮಾಡ್ತಾರೆ, ಏನು ಹೋಯ್ತು ಅಂದರೆ ಐದರ್ ಬ್ಯಾಕ್ಟೀರಿಯಾ ಆರ್ ವೈರಸ್ ಅಂತ ಹೇಳ್ತಾರೆ. ಆದರೆ ಡಾಕ್ಟರ್ ವೆಂಕಟೇಶ್ ಆಫ್ ಸೈಂಟ್ ಜಾನ್ ಮೆಡಿಕಲ್ ಕಾಲೇಜ್ ಹೇಳ್ತಾರೆ ಅಂದರೆ ಸ್ವಾಭಾವಿಕದ ಮರಣ ಇಲ್ಲವೇ ಇಲ್ಲ ಜೀವನದಲ್ಲಿ. ಪ್ರತಿಯೊಂದು ಸ್ವಾಭಾವಿಕ ಮರಣದ ಹಿಂದೆ ಕಲಬೆರಕೆ ಆಹಾರ ಸೇವಿಸೋದ್ರಿಂದ ದೃಷ್ಟ ಆಗಿದೆ ಅಂತ ಹೇಳ್ತಾರೆ. ಈಗ 2 ತುಪ್ಪಗಳನ್ನ ತೊಗೊಂಡಿದ್ದೀನಿ. ಇಲ್ಲಿ ಒಂದು ಸ್ಪೂನ್ ತುಪ್ಪ, 1 ಸ್ಪೂನ್ ತುಪ್ಪ ತೊಗೊಂಡಿದ್ದೀವಿ 2ರಲ್ಲೂ. ಅಂದರೆ ಇದನ್ನು ನಾರ್ಮಲ್ ಆಗಿ ನಾವು ದಿನನಿತ್ಯ ಮನೆಯಲ್ಲೇ ಬಳಸುವಂಥ ತುಪ್ಪ. ಓಕೆ.
ನಾನು ತುಪ್ಪ ತಂದುಕೊಟ್ಟಿರೋದು ನಾನು ಟೆಸ್ಟ್ ಮಾಡ್ತಾ ಇದ್ದೀನಿ ಇವಾಗ. ಯಾವ್ದು ಕಲರ್ ನೋಡೋಕೆ ಮಾತ್ರ ನಿಮಗೆ ಎರಡು ಗೊತ್ತಾಗಲ್ಲ, ಎರಡು ತುಪ್ಪ ಹಾಂ ಯಾವ್ದು ಕಲಬೆರಕೆ ನಮಗೆ ಗೊತ್ತಾಗಲ್ಲ. ನೋಡೋಣ ಇವಾಗ ಏನಾಗಿದೆ ಅಂತ. ನೀವು ಅದಕ್ಕೆ ತುಪ್ಪ ತೆಗೆದುಕೊಂಡ್ರಿ ಅಷ್ಟೇ ಪ್ರಮಾಣದ ಹೈಡ್ರೋಕ್ಲೋರಿಕ್ ಆಮ್ಲ, ಕಾನ್ಸಂಟ್ರೇಟೆಡ್ ಹೈಡ್ರೋಕ್ಲೋರಿಕ್ ಆಮ್ಲ ಹಾಕ್ಬಿಡೋದು. ಈ ಹೈಟ್ ಸಾಕು ಅವ್ರಿಗೆ. ಎಷ್ಟು ಪ್ರಮಾಣದಲ್ಲಿ ತುಪ್ಪ ತೊಗೊಂಡಿರ್ತೋ ಅಷ್ಟೇ ಪ್ರಮಾಣದ ಹೈಡ್ರೋಕ್ಲೋರಿಕ್ ಆಸಿಡ್ ಅನ್ನು. ಆದರೆ ಒಂದು ಗಮನ ಇಟ್ಕೊಳ್ಳಿ, ಹೆಚ್ಚು ಕಮ್ಮಿ ಆದರೆ ಏನು ತೊಂದರೆ ಇಲ್ಲ. ಯಾಕೆ ಅಂದರೆ ಕೆಮಿಕಲ್ಸ್ ವೇಸ್ಟ್ ಆಗುತ್ತೆ ಅಷ್ಟು ಹೊರತು ಅಂದರೆ ಇದರಲ್ಲಿ ಇದನ್ನ ವಿಷಯ ಇದು ಮಾಡಬೇಕಾಗಿಲ್ಲ. ಇದಕ್ಕೇನಿಲ್ಲ, ಒಂದು 2 ಚಿಟಿಕೆ ಸಕ್ಕರೆ ಹಾಕ್ತೀವಿ ಅಷ್ಟೇ. ತುಪ್ಪ ತೆಗೆದುಕೊಂಡ್ರಿ ಹೈಡ್ರೋಕ್ಲೋರಿಕ್ ಕಾನ್ಸಂಟ್ರೇಟೆಡ್ ಪ್ರಬಲ ಹೈಡ್ರೋಕ್ಲೋರಿಕ್ ಆಮ್ಲ ಹಾಕಿದ್ರಿ, 1-2 ಚಿಟಿಕೆ ಸಕ್ಕರೆ ಹಾಕ್ತೀವಿ. ಫರ್ಫುರಾಲ್ ಅಂತ ಒಂದು ಕೆಮಿಕಲ್ ಇದೆ, ಅದು ಭಾಳ ಕಾಸ್ಟ್ಲಿ, ತರೋದಕ್ಕೂ ಕಷ್ಟ, ಮಾಡೋದಕ್ಕೂ ಕಷ್ಟ. ಈಗ ಕುಲುಕ್ಬಿಟ್ಟು 1 ನಿಮಿಷ ಚೆನ್ನಾಗಿ ಕುಲುಕ್ಬಿಟ್ಟು ಇಟ್ಬಿಡೋಣ ಇದರಲ್ಲಿ. ಆಮೇಲೆ ಸ್ವಲ್ಪ ಹೊತ್ತಾದ್ಮೇಲೆ ಏನಾಗುತ್ತೆ ನಾವೇ ನೋಡೋಣ. ಪಿಂಕ್ ಕಲರ್ ಬಂತು ನೋಡಿ, ಕಲಬೆರಕೆ ಪಿಂಕ್ ಕಲರ್. ನೋಡೋಕ್ಕೆ ಕಲರ್ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಬಣ್ಣ ಜಾಸ್ತಿ ಆದಷ್ಟು ಕಲಬೆರಕೆ ಜಾಸ್ತಿ ಅಂತ. ಇದಕ್ಕೆ ಕಲಬೆರಕೆ ಏನಾಗುತ್ತೆ, ವನಸ್ಪತಿ ಹಿಂಗೆ ಇಟ್ಕೊಂಡು ಗೊತ್ತಾಗ. ಇದಕ್ಕೆ ಬಣ್ಣ ಜಾಸ್ತಿ ಆದಷ್ಟು ಕಲಬೆರಕೆ ಜಾಸ್ತಿ. ವನಸ್ಪತಿ ಏನು, ವನ ಅಂದರೆ ಗೊತ್ತಿದೆ ನಿಮಗೆ, ಕಾಡು. ಎಣ್ಣೆ ಬೀಜಗಳೆಲ್ಲ ಬರೋದು ಸಸ್ಯ ಮೂಲದಿಂದ. ಯಾವುದೇ ಎಣ್ಣೆ ತೆಗೆದುಕೊಂಡ್ರು ಸಸ್ಯಜನಿತವಾದ ಎಣ್ಣೆಗಳನ್ನ ತೆಗೆದುಕೊಂಡ್ರೆ ಅದಕ್ಕೆ ಜಲಜನಕ ಹೈಡ್ರೋಜನ್ ಪಾಸ್ ಮಾಡಿದ್ರೆ ಗಟ್ಟಿಯಾಗುತ್ತೆ, ಗನಿ ಬಿಡ್ತದೆ. ಅದಕ್ಕೆ ವನಸ್ಪತಿ ಅಂತ ಹೇಳ್ತಾರೆ. ಅದು ಇವತ್ತೆಲ್ಲ 60 ರೂಪಾಯಿ ಕಿಲೋ ಆಯಿತು ಅಂದರೆ ತುಪ್ಪ 260 ರೂಪಾಯಿ ಇದೆ, ಸಲೀಸಾಗಿ ಆಗಿರುತ್ತೆ. ಇದರಲ್ಲಿ ಹಣ ನಷ್ಟ, ಆರೋಗ್ಯದ ಮೇಲೆ ತೃಪ್ತಿ ಇದ್ದರೂ ಹಣ ನಷ್ಟ ಆಗ್ತದೆ. ವನಸ್ಪತಿ ಯಥೇಚ್ಛವಾಗಿ ನಮ್ಮ ಬಾಡಿ ಸೇರಬಾರ್ದು. ಯಾಕಂದರೆ ಹಾರ್ಟ್ಗೆ ಅತಿರೋಸಲಿಸ ಹೇಳ್ತಾರೆ, ಅಂದರೆ ಇದು ಕೊಲೆಸ್ಟ್ರಾಲು ಇದ್ರಲ್ಲಿ ಜಾಸ್ತಿ ಇರುತ್ತೆ. ಅದು ಕಾನ್ಸಂಟ್ರೇಟೆಡ್ ಫ್ಯಾಟು. ಈಗ ಗೀ ಬಟರ್ ಇದರಲ್ಲೆಲ್ಲ ಹೆಚ್ಚಿಗೆ ತೊಗೊಂಡು ಅಂದರೆ ಕೊಲೆಸ್ಟ್ರಾಲ್ ಆಗುತ್ತೆ ಅಂತ ಹೇಳ್ತಾರೆ. ಅದರಿಂದ ಟ್ರಾನ್ಸ್ ಫ್ಯಾಟ್ ಅಂತ ಹೇಳ್ತಾರೆ. ಅದನ್ನು ಮಾಡ್ಬೋದು. ಎಲ್ಲದಕ್ಕಿಂತ ಒಳ್ಳೇದು ಅಂದರೆ ಮನೆಯಲ್ಲೇ ತುಪ್ಪವನ್ನು ಏನು ಮಾಡ್ಕೋತಾರೆ, ಅದು ಬಹುಶಃ ಒಳ್ಳೇದು ಅನಿಸುತ್ತೆ. ಇದಕ್ಕೆ ಒಂದು ಟೆಸ್ಟ್ಗೆ 350 ರೂಪಾಯಿ ಕೊಡಬೇಕು. ಲ್ಯಾಬಲ್ ಟೆಸ್ಟ್ ಮಾಡಿಸೋದಂತ 4 ದಿವಸ ಕಾಯಬೇಕು. ನೀವೇ ಮಾಡ್ತಂದರೆ 2 ರೂಪಾಯಿನಲ್ಲಿ ಆಗುತ್ತೆ. 2 ರೂಪಾಯಿನಲ್ಲಾಗುತ್ತೆ, 2 ಮಿನಿಟ್ಸಲ್ಲಿ ಆಗುತ್ತೆ. ಚಾಯ್ಸ್ ಈಸ್ ಯುವರ್ಸ್. ಬಹುಶಃ ನಾಗರಾಜ್ ಅವರೇ, ಈಗ ಈ ಕಲರ್ ಚೇಂಜ್ ಆಗಿರುವಂಥದ್ದು ವನಸ್ಪತಿ ಆ್ಯಡ್ ಆಗಿದೆ ಗೊತ್ತಾಯಿತು. ಬಹುಶಃ ಪ್ಯೂರ್ ಘೀನೇ ನಮಗೆ ಸಿಗೋದು ತುಂಬಾ ಕಷ್ಟ ಆಗಿದೆ ಅನ್ಸುತ್ತೆ ಇತ್ತೀಚಿನ ದಿನಗಳಲ್ಲಿ. ಯಾಕಂದರೆ ಎಲ್ಲ ಕಡೆನೂ ಕಲಬೆರಕೆ ಇದೆ. ನಾನೇನು ಸಜೆಸ್ಟ್ ಮಾಡ್ತೀನಿ, ಈಗ ನೋಡಿ ಇದರಲ್ಲಿ ಕಲಬೆರಕೆ ಇಲ್ಲವಲ್ಲ, ಇದನ್ನು ಕೂಡ ಯಾರೋ ತಂದು ಕೊಟ್ಟಿರೋದು ಮುಖಾಲ್ಪದ ಮನೇಲಿ ಮಾಡಿರೋದು ಅಂತ ಕಾಣುತ್ತದೆ. ಹೇಳಿದ್ರೆ ಕಾಲಗಳಿಂದ ಸ್ಯಾಂಪಲ್ ಕಳಿಸಿ ಅಂತ ಹೇಳಿದ್ದೀನಿ. ತಂದು ಕೊಟ್ಟಿದ್ದಾರೆ ಕೆಲವೆಲ್ಲ. ಇನ್ನು ಕೆಲವೆಲ್ಲ ತಂದು ಇದು ಮಂಡಿನ ತಂದು 2. ನಾಗರಾಜ್ ಅವರು, ಈಗ 77 ವರ್ಷ 77 ಆಯ್ತು. 77. ಸೊ ಹಿಂದಿನಿಂದಲೂ ಸಾಕಷ್ಟು ಕಡೆ ಈ ಥರದ ಒಂದು ಡೆಮಾನ್ಸ್ಟ್ರೇಷನ್ ಕೊಡ್ತಾ ಬರ್ತಾ ಇದ್ದೀರಾ. ಇದರಲ್ಲಿ ನಿಮಗೆ ಥ್ರೆಟ್ನಿಂಗ್ ಕಾಲ್ಸ್ ಬರುವಂಥದ್ದು, ಕೆಲವೊಂದು ಕಡೆ ರೇಡ್ಗೂ ಕೂಡ ನೀವು ಹೋಗ್ತೀರಾ ಅಂತ ಕೇಳ್ಬಿಟ್ಟಿದ್ದೆ ನಾನು. ಹೇಗೆ ಇದೆಲ್ಲ? ಥ್ರೆಟ್ನಿಂಗ್ ಕಾಲ್ಸ್ ಬರುತ್ತೆ, ಆದರೆ ಥ್ರೆಟ್ನಿಂಗ್ ಕಾಲ್ ಮಾಡೋರು ಧೈರ್ಯ ಇರಲ್ಲ ಸಾಯಿಸೋಕ್ಕೆ. ಗೊತ್ತಾರು ಬಂದು ಸಾಯಿಸ್ಬಿಡ್ತಾರೆ. ಈ ಥ್ರೆಟ್ನಿಂಗ್ ಕಾಲೆಲ್ಲ ಜಸ್ಟ್ ಹೆದರ್ಸೋಕ್ಕೋಸ್ಕರವಾಗಿ ಅಷ್ಟೇ. ಅವ್ರಿಗೂ ಹೆದರಿಕೆ ಇರುತ್ತೆ, ನಾಳೆ ಇವರು ಫೇಮಸ್, ಇದಕ್ಕೆ ನಾಳೆ ಹೆಚ್ಚು ಕಮ್ಮಿ ಅಂದರೆ ಸಿಕ್ಕಾಕೊಳ್ತೀವಿ ಅನ್ನೋದು ಇದಿರ್ತದೆ. ಥ್ರೆಟ್ನಿಂಗ್ ಕಾಲ್ ಮಾಡ್ತಾರೆ. ಮನುಷ್ಯ ಒಂದು ಸಾರಿ ಸಾಯಬೇಕು ಹೊರತು ದಿವಸ ಸಾಯಬಾರ್ದು. ನನ್ನ ಪ್ರಿನ್ಸಿಪಲ್ಲು, ಸತ್ತರೆ ಒಂದು ಸಾರಿ ಒಳ್ಳೆ ಕೆಲಸ ಮಾಡ್ತಾ ಸಾಯೋದು ಭಾಳ ಒಳ್ಳೆಯದು ಅಂತ ಹೇಳ್ತಾರೆ. ಸೊ ಆ ಇದರಲ್ಲಿ ಥ್ರೆಟ್ ಕಾಲ್ ಬಂತು. ಒಂದು ಸಾರಿ ಹೊಡೆದು ಏಟುಗಳು ತಿಂದಿದ್ದೀನಿ. ಕೆರೆಸಿನಲ್ಲಿ ಸೀಮೆಣ್ಣೆ ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇರುವಾಗ ಡೈರೆಕ್ಟಾಗಿ ಅವನು ಸೀಮೆಣ್ಣೆ ಬಿಟ್ಬಿಟ್ಟಿದ್ದಾನೆ ಟಿನ್ನಿಂದ ಕ್ಯಾನ್. ಇದಕ್ಕೆ ನಡೆ ಬಂದುಬಿಟ್ಟಿದೆ. 5 ಲೀಟ್ರಿಗೆ ಅವ್ರ ಮಿತ್ರಿಗೆ ರೀಮೆಜರ್ ಮಾಡಿದಾಗ 3.5-4 ಲೀಟರ್, ಅಂದರೆ 1 ಲೀಟ್ರ್ ಎಣ್ಣೆ ವೇಸ್ಟ್ ಆಗ್ತಿದೆ ಹಾಕೊಂಡು. ನಾವು ಹೋಗಿ ಹೆಂಗಸರಿಗೆ ಏನಮ್ಮ ಹಿಂಗೆ ಇದು ಮಾಡ್ತಿದ್ದೀರಲ್ಲ ನೀವು, ದಬಾಯಿಸೋಕ್ಕಾಗಲ್ಲ ಅಂದ್ಬಿಟ್ಟು, ಸರ್ ನೀವು ಯಾಕೆ ಸರ್ ಬಂದ್ರಿ ನೀವು ಇಲ್ಲಿ,
ನಾವು ನೀವು ಹೆಂಗೆ ಗಲಾಟೆ ಮಾಡಿದ್ರೆ ನಾಳೆ ಎಣ್ಣೆನೇ ಬರಲ್ಲ ಅಂದ್ಬಿಟ್ಟು ಏನಮ್ಮ ಅವ್ನು ಎಣ್ಣೆ ಏನೋ ತಯಾರು ಮಾಡ್ತಾನೆ ಅವನೊಬ್ಬ ಏಜೆಂಟ್ ಅಷ್ಟೇ ಕೊಡ್ತಾನೆ, ಯಾಕಮ್ಮ ಹೆದರ್ಕೊಳ್ತೀರ ಅಂದ್ಬಿಟ್ಟು ನನಗೆ ಗಲಾಟೆ ಅಷ್ಟು ಮಾಡಿಬಿಟ್ರು. ನಮ್ಮ ದೇಶ ದುಸ್ಥಿತಿ. ಒಳ್ಳೆ ಸಹಾಯ ಮಾಡೋಕ್ಕೆ ಹೋದರೆ ಹೀಗೆ ಆಗ್ತಾ ತಿಳ್ಕೊಂಡು. ಆಗ ಅವನು ನೀವು ಯಾರು ಅಂತಂದ. ನಾನು ಈ ದೇಶದ ನಾಗರಿಕಪ್ಪ, ಬಂದಿದ್ದೀನಿ ಸಹಾಯ ಮಾಡೋಕ್ಕೆ ಹೇಳಿಕೊಂಡು. ಅಲ್ಲಿ ಬಸ್ಸಲ್ಲಿ ಮುಂದೆ ಬಂದ, ಅಲ್ಲಿ ಇನ್ನಿಬ್ಬರು ಜನ ಸೇರಿಕೊಂಡ್ರು, ಜಿಗ್ಗಿ ಗಿಗ್ಗಿ ಮಾಡಿದ್ರು. ಮಿಕ್ಕಾದ್ರೆ ಎಲ್ಲ